ಸರ್ ನಮಸ್ಕಾರ. ಇದು 1 ಎಕರೆ 8 ಗುಂಟೆ ಬಂದಿರೋ ಜಾಗ, ಹೊಸ ಪಾಯಿಂಟು. ಈ ಭತ್ತ ಹಾಕಿದ್ದಾರೆ. ಇದು ಗದ್ದೆ ಅಂತ ಅಂದ್ಕೋಬೇಡಿ, ಇದು ಡ್ರೈ ಲ್ಯಾಂಡ್. ಅಲ್ಲೊಂದು ನಳ್ಳೆ ಹೋಗುತ್ತೆ. ನೀರೇ ಸರ್ ಮೇಲ್ಗಡೆ ಬತ್ತು ಅಂತಂದ್ರೆ ಗದ್ದೆ ಮಾಡ್ಕೋದಿಲ್ಲ, ಹೊಲನಾರ ಮಾಡ್ಕೋಬೋದು, ಗದ್ದೆನಾರ ಮಾಡ್ಕೋಬೋದು. 2 in 1 ಜಾಗ. ಮಳವಳ್ಳಿ ಟು ಮೈಸೂರು ಹೈವೇಯಿಂದ ಬರೀ 100ರಿಂದ 150 ಮೀಟ್ರ್ ಬರಬೇಕು. ನಕಾಸೆ ರೋಡು, ಒಂದು ಸೈಡ್ ರೋಡ್ ಇದೆ, ಪಕ್ಕದಲ್ಲಿ ಒಂದು ಕೆರೆ ಇದೆ. ಇದೇ ಕೆರೆ ನೋಡಿ, ಅದೇ ಹೈವೇ ರೋಡು. ಮೈಸೂರು ಟು ಮಳವಳ್ಳಿ ಹೈವೇ ರೋಡ್ ಅದು. ಅಲ್ಲಿ ವೆಹಿಕಲ್ಗಳು ಹೋಯ್ತವೆ ನೋಡಿ, ಅಲ್ಲಿಂದ ಇದೇ ಜಾಗ. ನಕಾಸೆ ರೋಡು, ಒಂದು ಸೈಡ್ ರೋಡ್ ಇದೆ. ಇದು 1 ಎಕರೆ 8 ಗುಂಟೆ ಇರೋದು. ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ. ಅದ್ಬಸ್ಸಲಾಗಿ, ಸ್ಕೇಜಲಾಗಿ, ಪೋರ್ಡಲಾಗಿ ಡೈರೆಕ್ಟ್ ರಿಜಿಸ್ಟ್ರೇಷನ್ ಇದೆ. ತುಂಬ ಚೆನ್ನಾಗಿದೆ ಜಾಗ ನೋಡಿ, ಹೈವೇ ರೋಡ್ಗೆ ಜಾಗ ಮತ್ತು ತುಂಬ ಚೆನ್ನಾಗಿದೆ. 1 ಎಕರೆ 8 ಗುಂಟೆ. ಸರ್ ಇವರು ಕುಂಟೆ ಬಂದ್ಬಿಟ್ಟು 3 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಸಬಲ್ ಇದೆ. ಜಾಗ ತುಂಬ ಚೆನ್ನಾಗಿದೆ. ನೀರು ಸೋರ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಯಾಕೆಂದರೆ ಈ ಕಟ್ಟೆ ಕೆರೆ ಇರೋದ್ರಿಂದ ನೀರು ಸೋರ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಬೋರ್ ತೆಗಿಸ್ತೀನಿ ಅಂತಂದರೆ ಒಂದು 150-200 ಅಡಿಗೆಲ್ಲ ನೀರು ಬರುತ್ತೆ. ಒಂದು 2.5ರಿಂದ 3 ಇಂಚು. ಒಂದೇ ಫ್ಲ್ಯಾಟು ಸ್ಕ್ವೇರ್ ಆಗಿದೆ ನೋಡಿ. ಈ ಸದ್ಯಕ್ಕೆ ಭತ್ತ ಹಾಕಿದ್ದಾರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಮಳವಳ್ಳಿಯಿಂದ ನಿಮಗೆ 12 ಕಿಲೋಮೀಟ್ರ್ ಅಷ್ಟೇ. ಮಳವಳ್ಳಿಯಿಂದ ಅಷ್ಟು ಆಗಲ್ಲ, ಇನ್ನೂ ಕಮ್ಮಿನೇ ಆಗುತ್ತೆ. ಅಂದಾಜು ಮೇಲೆ ಹೇಳ್ತಿರೋದು. ತಿರುಗಾ ಸಂತೆಮಳದಿಂದ ಬರೀ 2ರಿಂದ 3 ಕಿಲೋಮೀಟ್ರ್ ಅಷ್ಟೇ. ಮಳವಳ್ಳಿಯಿಂದ ಒಂದು 10ರಿಂದ 12 ಕಿಲೋಮೀಟ್ರು. ಸ್ಕ್ವೇರ್ ಆಗಿದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು, ಪಕ್ಕದಲ್ಲಿ ತೆಂಗು ಸಸಿಗಳು ಹಾಕಿದ್ದಾರೆ. ಇಲ್ಲಿ ಸುತ್ತಮುತ್ತಲು ತೋಟಗಳಿದ್ದಾವೆ. ಇವೆಲ್ಲ ತೋಟಗಳಿವೆ. ಅಲ್ಲೊಂದು ಊರು ಬರುತ್ತೆ, ಅಲ್ಲೊಂದು ಊರು ಬರುತ್ತೆ. 2 ಕಡೆ ಸೆಂಟ್ರಲ್ ಇರೋದು, ಊರ ಮಧ್ಯೆ ಇರೋದು. ಇದು ಜಾಗ ಮಾತ್ರ ತುಂಬ ಚೆನ್ನಾಗಿದೆ. 1 ಎಕರೆ 8 ಗುಂಟೆ, ಮಳವಳ್ಳಿ ರಿಜಿಸ್ಟ್ರೇಷನ್. ಥ್ಯಾಂಕ್ ಯು ಸರ್.